ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕೇಳಲಿಕ್ಕೆ ಹೋಗ್ತಿರುವಂತಹ ನಿಮ್ಮ ವಾಕ್ಯಗಳು ದೇವರೇ ನಮ್ಗೆ ಅರ್ಥವಾಗುವಂತೆಯೋ, ಅದನ್ನ ಬಲವಾಗಿ ನಾವು ನಮ್ಮ ಜೀವನ ಪರ್ಯಾಂತರ ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆಯೋ ಸಹಾಯ ಮಾಡ್ಬೇಕಾದ್ರೆ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ತಡೆಗಳನ್ನ, ಎಲ್ಲ ನೆಟ್ವರ್ಕ್ ಇಶ್ಯೂಗಳನ್ನ ತೊಲಗಿಸಿ ಅಪ್ಪ ದೇವರೇ, ನಿಮ್ಮ ವಾಕ್ಯದ ಕಡೆಗೆ ನಾವು ಗಮನ ಇಡುವಂತೆಯೋ, ಪರಿಶುದ್ಧಾತ್ಮನ ಮೂಲಕ ಅದನ್ನು ನಾವು ಅರಿತುಕೊಳ್ಳುವಂತೆ ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲರಿಗೂ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಇವತ್ತಿನ ವಾಕ್ಯವನ್ನ ನಾವು ನೋಡೋಣ. ಕಳೆದ ವಾರ ನಾವು 5ನೇ ಅಧ್ಯಾಯವನ್ನ ಮುಗಿಸಿದ್ವಿ, ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದ ಬಗ್ಗೆ. ಇವತ್ತು ಈಗ ಯೇಸು ಕ್ರಿಸ್ತನು ಮರಣದಿಂದ ಜಯಿಸಿದ ಮೇಲೆ ಹೇಗೆ ಆತನು ಎಲ್ಲರಿಗೂ ಪ್ರಭುವಾಗಿದ್ದಾನೆ ಅನ್ನೋದನ್ನ ನೋಡೋಣ. ತುಂಬಾ ಮುಖ್ಯವಾದ ವಿಷಯಗಳನ್ನ ನಾವು ಕಲಿತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಬರ್ಕೊಳ್ಳಿ, ಕಾನ್ಸಂಟ್ರೇಷನ್ ಮಾಡಿ, ವಾಕ್ಯದ ಕಡೆ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನೀನು ನಂಬ್ತಿರುವಂತ ಕ್ರಿಸ್ತನ ಬಗ್ಗೆ ಪ್ರಕಟಿಸ್ತಾ ಇರೋದು, ನೀನ್ ನಂಬಿರುವಂತ ಯೇಸು, ನೀನ್ ನಂಬಿರುವಂತ ಈ ಕ್ರಿಸ್ತನು ಯಾರು ಅಂತ ಹೇಳ್ಬಿಟ್ಟು ಆತನ ಕುರಿತಾಗಿ ತುಂಬಾ ಆಳವಾದ ವಿಷಯಗಳು ಒಂದೊಂದನ್ನೇ ಟಾಪಿಕ್ ಆಗಿ ಮಾಡಿ, ಒಂದೊಂದು ಅಧ್ಯಾಯವಾಗಿ ಮಾಡಿ ಅದನ್ನ ಬೋಧಿಸ್ತಿರುವಾಗ ದಯಮಾಡಿ ನೀವೆಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಒಂದ್ ವೇಳೆ ನೀವು ಸೇವೆಗಳಲ್ಲಿದ್ರೆ, ನೀವು ಆ ಸಭೆಗಳಲ್ಲಿ ಮತ್ತೆ ನೀವು ಸೇವೆಗೆ ಹೋಗುವ ಕಡೆ ಇದನ್ನ ಸಾರ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ಈ 6ನೇ ಅಧ್ಯಾಯದ ಅಂಶ ಏನಂದ್ರೆ, ಎಲ್ಲರ ಪ್ರಭುವಾದ ಯೇಸು ಕ್ರಿಸ್ತನು ಎಂಬುದಾಗಿ. ಎಲ್ಲರ ಪ್ರಭುವಾದ ಯೇಸು ಕ್ರಿಸ್ತನು ಅಂದ್ರೆ ಏನು? ಎಲ್ಲರಿಗೂ ಪ್ರಭು ಒಬ್ಬನೇ ಇರೋದು, ಎಲ್ಲರಿಗೂ ಕರ್ತನು ಒಬ್ಬನೇ ಇರೋದು, ಆತನೇ ಯೇಸು ಕ್ರಿಸ್ತನು ಅಂತ. ಹಾಗಾದ್ರೆ ಯೇಸು ಎಲ್ಲರಿಗೂ ಪ್ರಭು ಹೇಗ ಆದ ಅನ್ನುವಂಥದ್ದನ್ನೇ ನಾವು ಒಂದು 2 ದಿನಗಳಲ್ಲಿ ಕಲೀಲಿಕ್ಕೆ ಪ್ರಯತ್ನ ಮಾಡೋಣ, ಈ ವಾರ ಮತ್ತೆ ಮುಂದಿನ ವಾರ. ಸೊ ಇಲ್ಲಿ ಎಲ್ಲರ ಒಂದು ಪ್ರಭುವಾದ ಯೇಸು ಕ್ರಿಸ್ತನು ಅಂದ್ರೆ ಅದಕ್ಕೆ ತಕ್ಕ ವಚನ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 5ರಿಂದ 11ನೇ ವಚನವನ್ನ ಓದ್ಕೊಳ್ಳೋಣ. ಫಿಲಿಪಿ 2, 5ರಿಂದ 11 ಹೀಗೆ ಬರೆಯಲ್ಪಟ್ಟಿದೆ: ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಸಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು, ಎಲ್ಲರೂ ಸ್ವರ್ಗದಲ್ಲಿರುವವರಾಗ್ಲಿ, ಮರ್ತ್ಯದಲ್ಲಿ, ಪಾತಾಳದಲ್ಲಿ ಇರುವವರೆಲ್ಲರೂ ಕೂಡ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಮೆನ್. ತುಂಬಾ ಮುಖ್ಯವಾಗಿ ಇರುವಂತ ಈ ವಚನಗಳ ಸಾರಾಂಶ ಏನು ಅಂದ್ರೆ, ಯೇಸು ಕ್ರಿಸ್ತನು ದೇವರ ಸ್ವರೂಪ, ದೇವರೊಂದಿಗೆ ದೇವರಿಗೆ ಸರಿಸಮಾನನಾಗಿದ್ದ. ಆದ್ರೆ ಆ ದೇವರ ಸರಿಸಮಾನನಾಗಿರುವಂತಹ ಪದವಿಯನ್ನ ಬಿಡಲೊಲ್ಲೆನು ಅಂತ ಎಣಿಸದೆ ನಿನಗೋಸ್ಕರ ನನಗೋಸ್ಕರ ಬರಿದು ಮಾಡಿಕೊಂಡು, ಅಂದ್ರೆ ಆ ಒಂದು ದೇವರ ಸಿಂಹಾಸನವನ್ನ ಬಿಟ್ಟು
ದೇವರ ಮಹಿಮೆಯನ್ನ ಬಿಟ್ಟು ಆತನು ನಮಗೋಸ್ಕರ ಬಂದ. ಬರಿದು ಮಾಡ್ಕೊಳ್ಳೋದಂದ್ರೆ ಏನು? ಆ ಒಂದು ದೇವರಿಗಿರ್ಬೇಕಾಗಿರುವಂತ ಮಹಿಮೆಯನ್ನ ಬದಿಗಿಟ್ಟು ನಮಗೋಸ್ಕರ ಆತನು ದಾಸನ ರೂಪವನ್ನ ಧರಿಸಿಕೊಂಡು, ಆ ಮನುಷ್ಯನ ದೇಹವನ್ನ ಆತನು ಧರಿಸಿಕೊಂಡವನಾಗಿ ಈ ಲೋಕದಲ್ಲಿ ಬಂದನೆಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಆತನು ತಗ್ಗಿಸಿಕೊಂಡ. ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ, ತನ್ನನ್ನು ತಾನು ಸಿಲುಬೆಗೆ ಹಾಕಿಸಿಕೊಳ್ಳುವಷ್ಟರ ಮಟ್ಟಕ್ಕೆ ತನ್ನನ್ನು ತಾನು ತಗ್ಗಿಸಿಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಆ ಕಾರಣಕ್ಕೆ ದೇವ್ರೇನ್ ಮಾಡ್ತಾನೆ, ಆ ಯೇಸುವನ್ನ ಅತ್ಯುನ್ನತ ಸ್ಥಾನಕ್ಕೆ, ಅತ್ಯುನ್ನತ ಅಂದ್ರೆ ಅದು ಶಿಖರ, ಅದಕ್ಕಿಂತ ಮೇಲೆ ಬೇರೆ ಏನು ಇಲ್ಲ, ಆ ಅತ್ಯುನ್ನತ ಸ್ಥಾನ, ಆ ಸ್ಥಾನಕ್ಕೆ ಯೇಸುವಿನ ಹೆಸರನ್ನ ಏರಿಸ್ತಾನೆ, ಯೇಸುವನ್ನ ಏರಿಸ್ತಾನೆ ಎಂಬುದಾಗಿ. ಎಲ್ಲರ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು ಆತನಿಗೆ ದಯಪಾಲಿಸ್ತಾನೆ. ಅಷ್ಟೇ ಅಲ್ಲದೆ ಸ್ವರ್ಗದಲ್ಲಿ ದೇವದೂತರು ಇರ್ತಾರೆ, ದೇವದೂತರು ಕೂಡ ಯೇಸುವನ್ನ ಆರಾಧನೆ ಮಾಡ್ತಿದ್ದಾರೆ, ಯೇಸುವಿನ ಹೆಸರಲ್ಲಿ ಅಡ್ಡ ಬೀಳ್ತಿದ್ದಾರೆ ಅಂತ ನಾವು ನೋಡ್ತೀವಿ. ದೇವರು ತಾನೇ ಅಡ್ಡ ಬೀಳೋದು. ಇಲ್ಲಿ ಯೇಸುವಿಗೂ ಅಡ್ಡ ಬೀಳ್ತಿದ್ದಾರೆ ಅಂದ್ರೆ ಅದರ ಅರ್ಥ ಯೇಸು ದೇವರು ಅಂತಾನೆ, ಯೇಸು ಆರಾಧನೆಯನ್ನ ಸ್ವೀಕರಿಸ್ತಾರೆ ಅಂತಾನೆ ಅರ್ಥ. ಯೇಸುವಿನ ಹೆಸರಲ್ಲಿ ನಾವು ದೇವರನ್ನ ಮಾತ್ರ ಪ್ರಾರ್ಥನೆ ಮಾಡೋದು, ಯೇಸುವಿನ ಹೆಸರಲ್ಲಿ ನಾವು ದೇವರನ್ನ ಮಾತ್ರ ಆರಾಧನೆ ಮಾಡೋದಲ್ಲ, ಯೇಸು ಕೂಡ ದೇವರಾಗಿರೋದ್ರಿಂದಲೇ ಯೇಸುವನ್ನ ನಾವು ಆರಾಧನೆ ಮಾಡ್ತಿದ್ದೀವಿ ಅಂತ ಹೇಳಿ, ಯೇಸು ಕ್ರಿಸ್ತನನ್ನ ಒಡೆಯನೆಂಬುದಾಗಿ ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ನಾವೇನ್ ಮಾಡ್ತೀವಿ, ಆ ದೇವರು ತನ್ನ ಮಗನಾಗಿರುವಂತ ಕ್ರಿಸ್ತನನ್ನ ನಮಗೋಸ್ಕರ ಕಳಿಸ್ಕೊಟ್ಟದ್ರಿಂದ ಆತನಿಗೆ ಎಲ್ಲಾ ಘನವನ್ನ ಸಲ್ಲಿಸ್ತೇವೆ. ಯೇಸು ನಿನಗೂ ನನಗೂ ಒಡೆಯನಾಗಿದ್ದಾನೆ, ಎಲ್ಲರಿಗೂ ಆತನೇ ಒಡೆಯನು, ಎಲ್ಲರಿಗೂ ಆತನೇ ಪ್ರಭುವಾಗಿದ್ದಾನೆ ಅನ್ನೋದು ಈ ವಚನಗಳು ತುಂಬಾ ಸ್ಪಷ್ಟವಾಗಿ ನಮಗೆ ತಿಳಿಸುತ್ತೆ. ಹಾಗಾದ್ರೆ ಪರಿಚಯದಲ್ಲಿ ಕೆಲವು ವಿಷಯಗಳನ್ನ ನಾವು ನೋಡುವಾಗ, ಶಕ್ತಿಯುಳ್ಳ ನಿಜವಾದ ನಂಬಿಕೆಯುಳ್ಳವನಾಗಲು, ಅಂದ್ರೆ ಶಕ್ತಿಯುಳ್ಳ ಬಲವುಳ್ಳ ನಿಜವಾದಂತಹ ನಂಬಿಕೆಯುಳ್ಳವರಾಗಲು ಅಥವಾ ವಿಶ್ವಾಸಿಗಳಾಗಲು ನಾವೇನ್ ಮಾಡ್ಬೇಕು, ಯೇಸು ಕ್ರಿಸ್ತನನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು ಅಂತ. ನಾವು ಬಲವಾದ ವಿಶ್ವಾಸಿಗಳಾಗಬೇಕು ಅಂದ್ರೆ ಕ್ರಿಸ್ತನನ್ನ ನಾವು ಸರಿಯಾಗಿ ತಿಳ್ಕೋಬೇಕು ಅಂತ. ಕ್ರಿಸ್ತನ ಬಗ್ಗೆ ನಾವು ಎಷ್ಟು ಹೆಚ್ಚಾಗಿ ತಿಳ್ಕೊಂಡಿರ್ತೀವೋ, ಕೆಲವರೆಲ್ಲ ಅಜ್ಞಾನದಲ್ಲಿ ಮಾತಾಡ್ತಿರ್ತಾರೆ, ನಮಗೆ ಯೇಸು ಗೊತ್ತಲ್ವಾ, ನಮಗೆ ಬೈಬಲ್ ಗೊತ್ತಲ್ವಾ, ನಮಗೆ ಸುವಾರ್ತೆ ಗೊತ್ತಲ್ವಾ, ಮತ್ತೆ ಇನ್ನೇನು ಅದನ್ನು ಕೇಳೋದು ಅಂತ ಹೇಳ್ಬಿಟ್ಟು. ಅಲ್ವಲ್ಲ. ಹಾಗಾದ್ರೆ ಚರ್ಚಲ್ಲಿರೋರೆಲ್ಲರಿಗೂ ದೇವ್ರು ಗೊತ್ತು, ಯೇಸು ನಂಬಿದ್ದಾರೆ, ಮತ್ತೆ ಪದೇ ಪದೇ ನಾವು ಪ್ರತಿ ಭಾನುವಾರ ಶುಕ್ರವಾರ ಬೇರೆ ದಿನಗಳಲ್ಲಿ ಮನೆ ಮನೆಗೆ ಹೋಗಿ ಹೇಳೋ ಅವಶ್ಯಕತೆ ಏನಿದೆ? ಸರಿ, ಹೊಸಬ್ರಿಗೆ ಹೇಳೋದಾದ್ರೆ ಹೇಳ್ಕೊಳ್ಳೋಣ. ಆಲ್ರೆಡಿ ಯೇಸು ನಂಬಿ ದೀಕ್ಷಾಸನ ತಗೊಂಡಿರೋರಿಗೆ ಮತ್ತೆ ಯೇಸು ಬಗ್ಗೆ ಹೇಳೋ ಅವಶ್ಯಕತೆ ಏನಿದೆ ಅಂದ್ರೆ, ಏನಾದ್ರೂ ಅರ್ಥ ಇದೆ ಅದರಲ್ಲಿ? ಇಲ್ಲ. ನಾವೆಲ್ಲರೂ ಬುದ್ಧಿಹೀನರೇ. ಕ್ರಿಸ್ತನ ಬಗ್ಗೆ ನಮಗೆ 1% ಕೂಡ ಸರಿಯಾಗಿ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೆಲ್ಲ ತುಂಬಾ ಕಡಿಮೆ. ಅದಕ್ಕೋಸ್ಕರನೇ ಕ್ರಿಸ್ತನ ಕುರಿತಾಗಿ ಬೆಳಗ್ಗೆ ನಾನು ಮುಂಜಾನೆ ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೆ, ನಮ್ಮೆಲ್ಲರಿಗಿಂತ ಸೈತಾನನಿಗೇನೆ ಯೇಸು ಕ್ರಿಸ್ತನ ಬಗ್ಗೆ ಚೆನ್ನಾಗಿ ಗೊತ್ತಿರೋದು. ಅದಕ್ಕೆ ಆ ಸೈತಾನ ನನ್ನನ್ನ ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಳ್ಳದೆ ಇರೋ ಹಾಗೆ ಮಾಡ್ತಾನೆ. ಒಂದ್ಸಲ ನೀನು ಕ್ರಿಸ್ತನನ್ನ ಸರಿಯಾಗಿ ಅರ್ಥ ಮಾಡ್ಕೊಬಿಟ್ಟೆ ಅಂದ್ರೆ ಸೈತಾನನಿಗೆ ನಿನ್ನ ಹೃದಯದಲ್ಲಿ, ಜೀವಿತದಲ್ಲಿ ಅವಕಾಶ ಇರಲ್ಲ, ಸ್ಥಳ ಇರಲ್ಲ ಅಂತ ಅವನಿಗೆ ಗೊತ್ತು. ಹಾಗಾಗಿ ನೀನು ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಮುಂಚೆನೆ ಅವನು ನಿನ್ನನ್ನ ಮೋಸಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಗರ್ಜಿಸೋ ಸಿಂಹೋಪಾದಿಯಲ್ಲಿ ಯಾರನ್ನ ಹುಡುಕ್ತಾನೆ ಅಂದ್ರೆ ಕ್ರಿಸ್ತನನ್ನ ಸರಿಯಾಗಿ ತಿಳ್ಕೊಳ್ದೆ ಇರುವ ವ್ಯಕ್ತಿಗಳನ್ನ, ವಿಶ್ವಾಸಿಗಳನ್ನ ಅವನು ಹುಡುಕ್ತಿರ್ತಾನೆ. ಅದಕ್ಕೋಸ್ಕರ ಪ್ರತಿದಿನ ಯಾವತ್ತೂ ಕೂಡ ನಮ್ಮಲ್ಲಿ ಹೆಮ್ಮೆ ಬರಬಾರ್ದು, ನನಗೆ ಕ್ರಿಸ್ತನ ಬಗ್ಗೆ ಚೆನ್ನಾಗಿ ಗೊತ್ತು, ನನಗೆ ಬೈಬಲ್ ಎಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು. ನನಗೆಲ್ಲ ಗೊತ್ತು ಅಂದಮೇಲೆ ಕಲಿಯೋದಕ್ಕೆ ನಮ್ಗೆ ಏನು ಇರೋದಿಲ್ಲ, ಕಲಿಯೋ ಮನಸ್ಸಿರೋದಿಲ್ಲ. ಎಂತ ಒಳ್ಳೆ ವಿಷಯಗಳು ಹೇಳಿದ್ರು ಕೂಡ ಆಲ್ರೆಡಿ ನಾವು ಕಲಿಯೋ ಬಾಗಿಲು ಬಂದ್ ಮಾಡ್ಬಿಟ್ಟಿರ್ತೀವಿ, ಮುಚ್ಚಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಕಲೀಲಿಕ್ಕೆ ಇಷ್ಟ ಆಗಲ್ಲ ನಮಗೆ, ಅದು ನಮ್ಮ ತಲೆಗೂ ಹೋಗಲ್ಲ ಎಂತ ಮುಖ್ಯವಾದ ವಿಷಯ ಮಾತಾಡ್ತಿದ್ರು ಯಾರಾದ್ರು. ಸೊ ಹಾಗಾಗಿ ಯಾವಾಗ್ಲೂ ನಾನೊಬ್ಬ ಸ್ಟೂಡೆಂಟು, ನಾನು ಹೊಸ ವಿಷಯಗಳನ್ನ ಕಲಿಬೇಕು ಅನ್ನುವಂತಹ ದಾಹ ಉಳ್ಳವರಾಗಿ ಇರಬೇಕು. ಸೊ ಇಲ್ಲಿ ನಾವು ನೋಡ್ತೇವೆ, ನೀವು ಎಲ್ಲೇ ಇದ್ದರು ಪೌಲನಂತೆ ನೀವು ಯೇಸುವಿನೊಂದಿಗೆ ಇದ್ದರೆ ನೀವು ಜಯಶಾಲಿ ಆಗಬಹುದು ಅಂತ. ನೀವು ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಯಾವ ಮೂಲೆಯಲ್ಲಿದ್ದೀರಾ ಅನ್ನೋದಲ್ಲ ಮುಖ್ಯ, ನೀವು ಯಾರ ಜೊತೆಗಿದ್ದೀರಾ ಅನ್ನೋದು ಮುಖ್ಯ. ಸೊ ಪೌಲನು ಎಲ್ಲೆಲ್ಲೋ ಇದ್ದ, ಅವನು ಜೈಲಲ್ಲಿದ್ದ, ಅಡವಿಯಲ್ಲಿದ್ದ, ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಮರುಭೂಮಿಯಲ್ಲಿ. ಅವನು ಹೋದ ಸ್ಥಳ ಅಂತಾನೆ ಇಲ್ಲ, ಹೋಗದೆ ಇರುವಂತ ಸ್ಥಳನೇ ಇಲ್ಲ. ಪ್ರತಿಯೊಂದು ಕಡೆನೂ ಅವನು ಹೋಗ್ತಿದ್ದ. ಆದ್ರೆ ಅವನು ಹೋದ ಎಲ್ಲಾ ಕಡೆ ಅವನಿಗಿದ್ದ ಆಶೀರ್ವಾದ, ಇಮ್ಮಾನುವೇಲನ ಆಶೀರ್ವಾದ.
ಯೇಸು ಆತನ ಜೊತೆ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೋಸ್ಕರನೇ ಅವನು ಜಯಶಾಲಿ ಆದ. ಅವನು ಎಲ್ಲೇ ಹೋದ್ರು ಆತ್ಮಗಳನ್ನು ಆದಾಯ ಮಾಡ್ದ, ಸಭೆಗಳನ್ನ ಸ್ಥಾಪನೆ ಮಾಡ್ದ, ಸೈತಾನನ ಕಾರ್ಯಗಳನ್ನ ಮುರಿದ, ದೇವರ ರಾಜ್ಯವನ್ನ ಸ್ಥಾಪಿಸ್ದ. ಪೌಲ ಎಲ್ಲೂ ಸೋಲಿಲ್ಲ. ಲೋಕದ ದೃಷ್ಟಿಯಲ್ಲಿ ಅವನು ಸೋತೋದ ಆಗೋ, ಲೋಕದ ದೃಷ್ಟಿಯಲ್ಲಿ ಅವನು ಜೈಲಿಗೆ ಹೋದ ಅನ್ನಿಸ್ಬೋದು, ಲೋಕದ ದೃಷ್ಟಿಯಲ್ಲಿ ಅವನು ಹಸಿವೆ ಇದ್ದಾನೆ, ಅವ್ನು ಬಾಯಾರಿದ್ದಾನೆ, ಅವ್ನಿಗೆ ಅನಾರೋಗ್ಯ ಇದೆ, ಬಲಹೀನತೆಗಳಿದೆ ಅಂತ ಅನ್ನಿಸ್ಬಹುದು. ಆದ್ರೆ ಆತ್ಮಿಕವಾಗಿ ಅವನು ಜಯಶಾಲಿ ಆದ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೇನೆ ಕೆಲವು ದೇವರ ಸತ್ಯ ಸುವಾರ್ತೆಯನ್ನು ಹಿಡ್ಕೊಂಡಂತಹ ವ್ಯಕ್ತಿಗಳಾದ ಡ್ವೈಟ್ ಎಲ್ ಮೋಡಿ ಅಂತ, ಅಂದ್ರೆ DL ಮೂಡಿ ಅಂತ ಹೇಳ್ತಾರಲ್ಲ, ಆ ಒಂದು DL ಮೂಡಿ ಆಗಿರ್ಬೋದು, ಜಾನ್ ವೆಸ್ಲಿ ಅವರಾಗಿರ್ಬೋದು, ಮತ್ತು ಚಾರ್ಲ್ಸ್ ಫಿನಿ ಅನ್ನುವಂತ ಅವರೆಲ್ಲರೂ ಕೂಡ ಅವರು ನಿಜವಾದ ನಂಬಿಕೆಯುಳ್ಳ ಶಿಷ್ಯರಾಗಿದ್ರು, ಕ್ರಿಸ್ತನನ್ನ ಸರಿಯಾಗಿ ತಿಳಿದವರಾಗಿದ್ರು. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ದೇವರ ಬಲವನ್ನ ಹೊಂದಿದ ವಿಶ್ವಾಸಿಗಳಾಗಿ, ಸುವಾರ್ಥಿಕರಾಗಿ ಜಯವನ್ನ ಸಾಧಿಸಿದ್ರು. ಅವ್ರ ಜೀವನದಲ್ಲಿ ಅವ್ರ ಸೋಲು ಒಪ್ಕೊಂಡಿಲ್ಲ. ದೇವರು ಅವ್ರ ಜೊತೆ ಇದ್ದಿದ್ರಿಂದ ಆ ಒಂದು ಸುವಾರ್ತೆಯ ಒಂದು ಬದಲಾವಣೆಯನ್ನ ತಂದರು. ಸತ್ಯ ಸುವಾರ್ತೆನ ಹಿಡ್ಕೊಂಡು ಹೋದ ಎಲ್ಲಾ ಕಡೆ ಅವರು ದೊಡ್ಡ ಬದಲಾವಣೆ ತಂದ್ರೆ ಎಂಬುದಾಗಿ ನಾವು ನೋಡ್ತೇವೆ. ನೀವು ಕೂಡ ಶಕ್ತಿ ಮತ್ತು ಆಶೀರ್ವಾದಗಳ ವ್ಯಕ್ತಿಯಾಗಬಹುದು ಮತ್ತು ಕೇವಲ ಪ್ರಾರ್ಥಿಸುವ ಮೂಲಕ ಉತ್ತರಗಳನ್ನ ಪಡೆಯಬಹುದು ಅಂತ. ಖಂಡಿತ ನಿನಗೂ ಕೂಡ ಆಶೀರ್ವಾದಗಳು, ನಿನಗೂ ಕೂಡ ದೇವರ ಶಕ್ತಿ ಬೇಕು ಅನ್ನೋದಾದ್ರೆ ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಅದು ಕೂಡ ಸತ್ಯವನ್ನ ತಿಳಿದವರಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರಿಂದ ನಾವು ಉತ್ತರಗಳನ್ನ ಪಡ್ಕೊಳ್ತೀವಿ. ಮತ್ತೆ ಆ ರಹಸ್ಯವೆಂದ್ರೆ ಯಾವಾಗಲೂ ಯೇಸು ಕ್ರಿಸ್ತನೊಂದಿಗೆ ಇರುವುದು. ನಾವು ಜಯದ ಜೀವಿತವನ್ನ ಜೀವಿಸ್ಬೇಕು ಅಂದ್ರೆ ಒಂದೇ ಒಂದು ರಹಸ್ಯ ನಾವು ತಿಳ್ಕೊಬೇಕಾಗಿರೋದು, ಕ್ರಿಸ್ತನ ಜೊತೆ ಇರ್ಬೇಕಾಗಿರೋದು. ನಮ್ ಜೊತೆ ಯಾರಿದ್ರು ಯಾರಿಲ್ಲ ಅಂದ್ರೂ ಕೂಡ ಅದು ದೊಡ್ಡ ವ್ಯತ್ಯಾಸ ಏನು ಉಂಟು ಮಾಡೋದಿಲ್ಲ. ಕೆಲವ್ರು ನಮ್ ಜೊತೆ ಇರೋದು ಒಳ್ಳೇದಕ್ಕಾಗಿರುತ್ತೆ, ಕೆಲವ್ರು ನಮ್ಮನ್ನ ಬಿಟ್ಟು ಹೋಗೋದು ಕೂಡ ಒಳ್ಳೇದಕ್ಕಾಗಿರುತ್ತೆ. ಆದ್ರೆ ಯಾವಾಗ್ಲೂ ನಮ್ ಜೊತೆ ಇರ್ಬೇಕಾಗಿರೋದು ಯೇಸು ಕ್ರಿಸ್ತನು. ನಾವು ನಮ್ಮ ಜೀವನ ಪರ್ಯಾಂತರ ಜೊತೆ ಇರ್ಬೇಕಾಗಿರೋದು ಯೇಸು ಕ್ರಿಸ್ತನ ಜೊತೆ ಎಂಬುದಾಗಿ ನಾವು ನೋಡ್ತೇವೆ. ಆಗ ಮಾತ್ರ ನಾವು ಜಯದ ಜೀವಿತವನ್ನ ಜೀವಿಸಬಹುದು. ಇಲ್ಲಿ ಯೋಹಾನ 15ನೇ ಅಧ್ಯಾಯ 5ರಿಂದ 7ನೇ ವಚನ ತನಕ ಓದುವಾಗ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂತದ್ದು ಏನಂದ್ರೆ, ಯೇಸು ಕ್ರಿಸ್ತನು ತನ್ನ ಮಾತುಗಳಲ್ಲಿ ಹೇಳ್ತಾ ಇರುವಂತದ್ದು, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಯಾರು? ಕ್ರಿಸ್ತನ ಜೊತೆ ಇರೋನು ಬಹಳ ಫಲ ಕೊಡಕ್ ಸಾಧ್ಯವಾಗುತ್ತೆ ಅಂತ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ ಹೇಳಾಯ್ತು. ಆತ್ಮಿಕ ಪ್ರಪಂಚ, ಆತ್ಮಿಕ ರಾಜ್ಯದಲ್ಲಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಬದುಕಬೇಕು ಅಂದ್ರೆ, ಆ ಒಂದು ಪರಲೋಕದಲ್ಲಿ ದೇವರ ಫಲಗಳನ್ನ ನಾವು ಹೊಂದ್ಕೋಬೇಕು, ಅನುಭವಿಸ್ಬೇಕು ಅಂದ್ರೆ, ಈ ಭೂಲೋಕದಲ್ಲಿ ನಾವು ಆತ್ಮಗಳ ಆದಾಯ ಮಾಡಬೇಕು, ಸೈತಾನನ ರಾಜ್ಯವನ್ನ ಹಾಳು ಮಾಡಬೇಕು ಅಂದ್ರೆ ಕ್ರಿಸ್ತನ ಜೊತೆ ಮಾತ್ರನೇ, ಕ್ರಿಸ್ತನ ಬಲದಿಂದ ಮಾತ್ರನೇ, ನಜರೇತಿನ ಯೇಸುವಿನ ಮೂಲಕ ಮಾತ್ರನೇ ಸಾಧ್ಯವಾಗುತ್ತೆ. ಆತನನ್ನ ಬಿಟ್ಟು ನಾನೇನೋ ಮಾಡಕ್ ಹೋಗ್ತೀನಿ ಅಂದ್ರೆ ಸೈತಾನನಿಂದಲೇ ನಾವು ನಡೆಸಲ್ಪಡ್ತೇವೆ, ಅವನ ರಾಜ್ಯವನ್ನೇ ನಾವು ಕಟ್ಟೋರಾಗ್ತೇವೆ. ಯಾವಾಗಲೂ ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ, ಆದರೆ ಯಾವನು ನನ್ನಲ್ಲಿ ನೆಲೆಗೊಂಡಿದಿರುವುದಿಲ್ಲೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಯಾವನು ನನ್ನ ಜೊತೆ ಇರೋದಿಲ್ಲವೋ ಅಂತ ಅರ್ಥ. ಯಾವ ವ್ಯಕ್ತಿ ನನ್ನ ಜೊತೆ ಇರೋದಿಲ್ವೋ ಅವನನ್ನು ಏನ್ ಮಾಡ್ತಾನೆ ದೇವರು? ಆ ಒಂದು ಕೊಂಬೆ ಹೇಗೆ ದ್ರಾಕ್ಷಿ ಬಳ್ಳಿ ಜೊತೆಗೆ ಇರೋದಿಲ್ವೋ ಅದನ್ನ ಕಿತ್ತು ಬಿಸಾಕ್ತಾರೋ, ಹಾಗೇನೆ ನೀನು ನಾನು ಕೂಡ ಒಣಗೋಗ್ಬೇಕಾಗುತ್ತೆ. ಕ್ರಿಸ್ತನ್ ಇಲ್ಲದೆ, ಆತ್ಮಿಕ ಬಲ ಇಲ್ಲದೆ, ಆತ್ಮಿಕ ಸತ್ಯ ಇಲ್ಲದೆ ನಾವು ಒಣಗೋಗಿರ್ತೀವಿ. ಅಂತ ಕೊಂಬೆಗಳನ್ನ ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಾರೆ, ಅವು ಸುಟ್ಟು ಹೋಗುತ್ತವೆ ಅಂತ ಹೇಳಿ. ಎಷ್ಟೋ ಕ್ರೈಸ್ತರು, ಎಷ್ಟೋ ವಿಶ್ವಾಸಿಗಳು, ಎಷ್ಟೋ ಸೇವಕರು ಇವತ್ತು ಸಭೆ ಬಿಟ್ಟು ಹೋಗ್ತಾ ಇದ್ದಾರೆ, ಸೇವೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಯೇಸುವನ್ನ ಬಿಟ್ಟು ಹೋದ ಸೇವಕರು, ಯೇಸುವನ್ನ ಬಿಟ್ಟು ಹೋದ ವ್ಯಕ್ತಿಗಳು ಅಂತ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿದ್ರೆ ಎಷ್ಟೋ ಜನ ಸಿಗ್ತಾರೆ ನಿಮಗೆ. ಅದರಲ್ಲೂ ಅವರು ಸೇವಕರಾಗಿರೋರು, ದೊಡ್ಡ ದೊಡ್ಡ ಸೇವೆ ಮಾಡಿದವರು. ಅವ್ರು ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕ್ರಿಸ್ತನನ್ನ ಸರಿಯಾಗಿ ಅರಿತುಕೊಳ್ಳದೆ ಇರೋದೇ ಅದಕ್ಕೆ ಕಾರಣ. ಬೇರೆ ಬೇರೆ ಉದ್ದೇಶಗಳಿಂದ ಅವ್ರು ಸೇವೆ ಮಾಡಿರ್ಬೋದೇ ವಿನಃ ಕ್ರಿಸ್ತನ ಉದ್ದೇಶದಿಂದ ಮಾಡಿರೋದಿಲ್ಲ. ಅದಕ್ಕೋಸ್ಕರ ಅವ್ರು ಸೋತೋಗಿರ್ತಾರೆ. ಅಂತವ್ರು ಕೂಡ ದೇವರಿಂದ ದೂರ ಹೋಗ್ಬೇಕಾಗತ್ತೆ, ಬೇರೆ ಆಪ್ಷನ್ ಅವ್ರಿಗೆ ಇರೋದಿಲ್ಲ. 7ನೇ ವಚನದಲ್ಲಿ ನಾವು ನೋಡ್ತೇವೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ
ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಅಂತ ಹೇಳಿ. ಏನ್ ಬೇಕಾದರೂ ದೇವರು ನಮಗೆ ಮಾಡಬೇಕು ಅಂದ್ರೆ, ಏನ್ ಬೇಕಾದ್ರೂ ದೇವ್ರು ನಮಗೆ ಕೊಡಬೇಕು ಅಂದ್ರೆ, ಒಂದು ಷರತ್ತು ದೇವರು ಇಲ್ಲಿ ಹೇಳ್ತಾ ಇರುವಂತದ್ದು, ನಾವು ಆತನಲ್ಲಿರ್ಬೇಕು, ಆತನ ವಾಕ್ಯಗಳು ನಮ್ಮಲ್ಲಿ ಇರಬೇಕು ಅಂತ ಹೇಳಿ. ಆತನ ವಾಕ್ಯ ಇರೋದು, ಆತನೇ ವಾಕ್ಯ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಲಿತ್ತು, ವಾಕ್ಯವೇ ದೇವರಾಗಿತ್ತು. ಸೊ ಆ ವಾಕ್ಯವೆಂಬ ತಾನ ನರಾವತ ರೀತಿ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತೇವೆ. ಆ ವಾಕ್ಯ ಬೇರೆ ಯಾರು ಅಲ್ಲ, ಕ್ರಿಸ್ತನೇ. ಪ್ರಕಟಣೆಯಲ್ಲಿ ಯೇಸುವಿನ ಹೆಸರು ಏನು ಅಂತ ನೋಡುವಾಗ ವಾಕ್ಯ ಎಂಬುದಾಗಿ ಕರೆಯಲ್ಪಟ್ಟಿದೆ. ಹಾಗಾಗಿ ಆ ವಾಕ್ಯ ಎಂಬ ಆತನು, ಕ್ರಿಸ್ತನು ನಮ್ಮಲ್ಲಿ ಇರಬೇಕು, ನಮ್ಮ ಜೊತೆ ಇರಬೇಕು. ನಾವು ಕೂಡ ಕ್ರಿಸ್ತನ ಜೊತೆ ಇರೋದು ಮುಖ್ಯವಾಗುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೆ ಇಲ್ಲಿ ನಾವು ನೋಡ್ತೇವೆ, ಆದ್ದರಿಂದ ಆತನೊಂದಿಗೆ ಸೇರುವ ಮೊದಲು, ಯೇಸುವಿನ ಜೊತೆಗೆ ನಾವು ಹೋಗೋದಕ್ಕೆ ಮೊದಲು ನೀವು ಆತನನ್ನು ಆಳವಾಗಿ ತಿಳ್ಕೊಳ್ಬೇಕು ಮತ್ತು ಪ್ರತಿದಿನ ಆತನನ್ನು ತಿಳ್ಕೊಳ್ಬೇಕು ಅಂತ. ಏನೋ ಒಂದು ದಿನ ತಿಳ್ಕೊಂಡ್ವಾ, ಒಂದು ದಿನ ಒಂದು ವಿಷಯ ಗೊತ್ತಾಯ್ತಾ ಸಾಕು ಅಂತ ಅಲ್ಲ. ಕ್ರಿಸ್ತನ ಬಗ್ಗೆ ನಾವು ಪ್ರತಿದಿನ ತಿಳ್ಕೊಬೇಕು. ಕ್ರಿಸ್ತನ ಬಗ್ಗೆ ನಾವು ಪ್ರತಿದಿನ ಓದಬೇಕು, ಕೇಳಬೇಕು. ದೇವ್ರ ನಾಮಕ್ಕೆ ಸ್ತೋತ್ರ. ನೀವು ಒಂದು ದಿನ ಎರಡು ದಿನ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, ಒಂದು ದಿನ ಎರಡು ದಿನ ನೀವು ಬೈಬಲ್ ಓದಿಲ್ಲ, ವಾಕ್ಯ ಕೇಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಲಹೀನರಾಗ ಬೇರೆ ಬೇರೆ ವಿಷಯಗಳು ನಿನ್ನ ಮನಸ್ಸು ಬರ್ತಾ ಇರುತ್ತೆ. ನಿನಗೆ ಅಸಮಾಧಾನಗೊಳಿಸುವಂತಹ, ನಿನ್ನಲ್ಲಿರುವಂತಹ ಆ ಬಲವನ್ನ ಕುಗ್ಗಿಸುವಂತಹ ಕಾರ್ಯಗಳು ನಡೀತಾ ಇರುತ್ತೆ. ಯಾಕಂದ್ರೆ ನಮ್ಮನ್ನ ಬಲಪಡಿಸುವಂತ ವಾಕ್ಯಗಳನ್ನ ನಾವು ಕೇಳದೇ ಇರೋದ್ರಿಂದ ಈ ಲೋಕದ ಬಲಹೀನ ವಿಷಯಗಳು ಬಂದು ನಮ್ಮನ್ನ ಆವರಿಸ್ಕೊಳ್ತಾ ಇರುತ್ತೆ. ಸ್ವಲ್ಪ ನಾವು ದೇವರಿಂದ, ದೇವರ ವಾಕ್ಯದಿಂದ, ದೇವರ ಪ್ರಾರ್ಥನೆಗಳಿಂದ ದೂರ ಇದ್ರೆ ಸಾಕು, ಲೋಕದ ವಿಷಯಗಳು, ಲೋಕದ ಆಲೋಚನೆಗಳೆಲ್ಲ ನಮ್ಮ ಮನಸ್ಸಿಗೆ ಬಂದು ಸೈತಾನನು ಆ ಸಮಯಕ್ಕಾಗಿ ನೋಡ್ತಿರ್ತಾನೆ. ಅವನು ಬಂದು ನಮ್ಮ ಹೃದಯಗಳನ್ನ ಗೊಂದಲಗೊಳಿಸ್ತಾನೆ. ಸೊ ಅದಕ್ಕೋಸ್ಕರ ಪ್ರತಿದಿನ ನಾವು ಆತನೊಂದಿಗೆ ಇರೋದು, ಯೇಸು ಕ್ರಿಸ್ತನ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ನಾವು ತಿಳ್ಕೊಂಡಿರೋ ಕ್ರಿಸ್ತನೇ ಸಂಪೂರ್ಣ ಕ್ರಿಸ್ತನಲ್ಲ ಅಥವಾ ಪರಿಪೂರ್ಣ ಕ್ರಿಸ್ತನಲ್ಲ. ನಾವು ತಿಳ್ಕೊಬೇಕಾಗಿರೋದು ಅನೇಕ ವಿಷಯಗಳಿದೆ. ಅದರ ಆಳ ಅಗಲ ನಾವು ತಿಳ್ಕೊಳ್ಳೋದು ಮುಖ್ಯವಾಗುತ್ತೆ. ಇವತ್ತು ನಾವು ನೋಡ್ತಿರೋದು ಯೇಸು ಕ್ರಿಸ್ತನು ಎಲ್ಲರಿಗೂ ಪ್ರಭು ಆಗಿದ್ದಾನೆ ಅಂತ. ಇದನ್ನ ನಾವು ಆಳವಾಗಿ ತಿಳ್ಕೊಳ್ಳೋದ್ರ ಮೂಲಕ ನಾವು ಯಾರಿಗ್ ಬೇಕಾದ್ರೂ ಮುಂದಿನ ದಿನಗಳಲ್ಲಿ ಹೇಳಬಹುದು ಹೇಗೆ ಕ್ರಿಸ್ತನ್ ಎಲ್ಲರಿಗೂ ಪ್ರಭು ಆಗಿದ್ದಾನೆ ಅಂತ ಹೇಳಿ. ಇಬ್ರಿ 12:1-2 ಕೂಡ ನಾವು ನೋಡ್ತೇವೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ ಅಂತ. ಅಂದ್ರೆ ಇಬ್ರಿ 2:1 ತುಂಬಾ ಸ್ಪಷ್ಟವಾಗಿ ಹೇಳೋದೇನಂದ್ರೆ, ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಅನೇಕ ಸಾಕ್ಷಿಗಳಿವೆ ಅಂತ. ದೇವರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಬದುಕಿರೋರು, ಕ್ರಿಸ್ತನಿಗೋಸ್ಕರ ಪ್ರಾಣ ಕೊಟ್ಟವರು ನಮ್ಮ ಸುತ್ತಲೂ ಅನೇಕ ಮಂದಿ ಇದ್ದಾರೆ. ಅನೇಕ ಜನರ ಚರಿತ್ರೆಗಳನ್ನ ನಾವು ಓದ್ತಾ ಇರ್ತೀವಿ. ಬೈಬಲ್ ಅಲ್ಲಿ ಕೂಡ ಅನೇಕ ಜನರ ತರ ಇದ್ದಾರೆ. ಹಾಗಾಗಿ ಅವರನ್ನ ನಾವು ಮಾದರಿಯಾಗಿ ಇಟ್ಟುಕೊಂಡು ನಂಬಿಕೆಯನ್ನ ಹುಟ್ಟಿಸಿ ಪೂರೈಸುವಂತ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟು ದೇವ್ರು ನಮಗೆ ವಹಿಸಿರುವಂತ ಈ ಸುವಾರ್ಥ ಸೇವಾ ಓಟವನ್ನ, ಲೋಕ ಸುವಾರ್ಥೀಕರಣದ ಓಟವನ್ನ ನಾವು ಸ್ಥಿರಚಿತ್ತದಿಂದ ಓಡಬೇಕಾಗಿದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಮೊದಲನೇದಾಗಿ ನಾವು ನೋಡ್ತಿರುವಂತದ್ದು ಒಂದು 5 ವಿಷಯಗಳನ್ನ ನಾವು ಈ ಒಂದು ಪಾಠದಿಂದ ಕಲೀಲಿಕ್ಕಿದ್ದೇವೆ. ಅದರಲ್ಲಿ ಮೊದಲನೇ ವಿಷಯ ಏನಂದ್ರೆ, ಯೇಸು ಕ್ರಿಸ್ತನು ಸಾಧಿಸಿದ ಕಾರ್ಯಗಳು ಯಾವುವು ಎಂಬುದಾಗಿ. ಈಗ ಯೇಸು ಕ್ರಿಸ್ತನು ಎಲ್ಲರಿಗೂ ಪ್ರಭು ಅನ್ನೋದಾದ್ರೆ, ಆತನನ್ನ ಪ್ರಭು ಅಂತ ಕರೆಯೋದಕ್ಕೆ ಆತನ ಏನು ಸಾಧನೆಗಳು ಮಾಡಿದ್ದಾರೆ ಅನ್ನೋದು ತಿಳ್ಕೊಳ್ಳೋದು ನಾವು ತುಂಬಾ ಮುಖ್ಯ. ಅದರಲ್ಲಿ ಯೋಹಾನ 5:22 ನಾವು ಮೊದಲನೇದಾಗಿ ನೋಡೋದಾದ್ರೆ, ಅಲ್ಲಿ ನಾವು ನೋಡ್ತೇವೆ ಆತನ ಏನ್ ಸಾಧನೆ ಮಾಡಿದ. ಮೊದಲನೇದಾಗಿ, ಇದಲ್ಲದೆ ತಂದೆಯು ಯಾರಿಗೂ ತೀರ್ಪು ಮಾಡುವುದೂ ಇಲ್ಲ, ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿದ್ದಾನೆ ಅಂತ. ಆತನು ಸತ್ತು ಪುನರುತ್ಥಾನವಾದ ಮೇಲೆ ಯೇಸು ಕ್ರಿಸ್ತನು ಸಾಧಿಸಿರುವಂತಹ ಮೊದಲನೇ ಕಾರ್ಯ ಏನು ಅಂದ್ರೆ ತೀರ್ಪು ಮಾಡುವಂತ ಕಾರ್ಯ. ತಂದೆ ಅಲ್ಲ ತೀರ್ಪು ಮಾಡೋದು. ಇವತ್ತೆಲ್ಲ ಅನೇಕ ಸುಳ್ಳು ಬೋಧಕರು ಬಾಯಿ ಬಡ್ಕೊಳ್ತಿದ್ದಾರೆ, ಯೇಸುವನ್ನ ಕೀಳಾಗಿ ಮಾತನಾಡ್ತಾ ಇದ್ದಾರೆ, ಯೇಸು ದೇವರಲ್ಲ ಅಂತ. ಇನ್ನೇನು ಬೇಕು? ಒಬ್ಬ ವ್ಯಕ್ತಿ ಪರಲೋಕಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕಾ ಅಂತ ತೀರ್ಮಾನ ಮಾಡುವ ಆತನು. ಮತ್ತು ಯೇಸುವನ್ನ ನಂಬಿ ಯೇಸುಗೋಸ್ಕರ ಬದುಕಿರುವವರಿಗೆ
ಎಂತ ಪ್ರತಿಫಲ ಕೊಡಬೇಕು ಅಂತ ಹೇಳಿ ತೀರ್ಪು ಕೊಡುವಂತ ಆ ಒಂದು ನ್ಯಾಯ ತೀರ್ಪಿನ ಪ್ರಭುವಾಗಿ ಯೇಸು ಕ್ರಿಸ್ತನು ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಮೊದಲನೇ ಸಾಧನೆಯಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಮತ್ತಾಯ 9:6 ಏನ್ ಹೇಳುತ್ತೆ? ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಶುವಾಯು ರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಅಂದನು. ಎರಡನೇ ಅಧಿಕಾರ ಅಥವಾ ಎರಡನೇ ಸಾಧನೆ ಯೇಸು ಸ್ವಾಮಿ ಏನಂದ್ರೆ ಪಾಪ ಕ್ಷಮಿಸುವಂತದ್ದು. ದೇವರಲ್ಲದೆ ಯಾರು ಪಾಪ ಕ್ಷಮಿಸಕ್ ಸಾಧ್ಯ? ಮತ್ತಾಯ 9 ನಡೆದ ಘಟನೆನ ನೀವು ಒಂದ್ಸಲಿ ಓದಿದ್ರೆ ಯೇಸು ಸ್ವಾಮಿ ಆ ಪಶವಾಯು ರೋಗಿಯ ಪಾಪವನ್ನ ಕ್ಷಮಿಸಿದ್ರಿಂದ ಕಲ್ಲು ಹಿಡ್ಕೊಂಡ್ರು ಯೇಸುವನ್ನ ಕಲ್ಲಿಂದ ಹೊಡೆಯೋದಕ್ಕೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ನೀನು ದೇವದೂಷಣೆ ಮಾಡ್ತಿದ್ಯಾ ಅಂತ ಹೇಳಿ, ದೇವರ ಮಗನು ಅಂತ ಹೇಳಿ ದೇವರಿಗೆ ನೀನು ಸರಿಸಮ ಮಾಡ್ಕೊಳ್ತಿದ್ಯಾ ಅಂತ. ಹೌದು, ಯೇಸು ದೇವರಾಗಿದ್ದಾರೆ, ಯೇಸುನು ತಂದೆಯು ಒಂದೇ ಆಗಿದ್ದಾರೆ ಅಂತ ಯೇಸು ಸ್ವಾಮಿನೇ ತನ್ನ ಮಾತುಗಳಲ್ಲಿ ಎಷ್ಟೋ ಸಲ ಹೇಳಿದ್ದಾರೆ. ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಕೇಳುವಂತಹ ಸದ್ದುಕಾಯರಿಗೆ, ಕೇಳುವಂತಹ ಫರಿಸಾಯರಿಗೆ ಅದು ಆಶ್ಚರ್ಯವಾಗಿತ್ತೇ ವಿನಃ ಯೇಸು ಕ್ರಿಸ್ತನಿಗೆ ಯಾಕೆ ಆಶ್ಚರ್ಯ ಆಗಬೇಕು? ಆತನು ದೇವರು, ಪಾಪಗಳನ್ನ ಕ್ಷಮಿಸುವವನು ದೇವರು ಮಾತ್ರ ಅಂತ ಅಲ್ಲಿದ್ದಂತ ಇಸ್ರಾಯೇಲಿಯರಿಗೆ, ಯಹೂದ್ಯರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾದ್ರೆ ಯೇಸು ಕ್ರಿಸ್ತನ ಒಬ್ಬರ ಪಾಪವನ್ನು ಕ್ಷಮಿಸ್ತಿದ್ದಾರೆ ಅಂದ್ರೆ ಆತನು ದೇವರಾಗಿದ್ದಾನೆ. ಇದು ಆತನು ಸಾಧಿಸಿದ ಕಾರ್ಯ. ಹೌದು, ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದ. ಮನುಷ್ಯನಾಗಿ ಈಗ ಮೊದಲನೇ ಪ್ರಾರಂಭದ ವಚನಗಳಲ್ಲಿ ಫಿಲಿಪಿಯಲ್ಲಿ 2:5-7 ನಾವು ಓದ್ಕೊಂಡಿದ್ದು, ಯೇಸು ತನ್ನನ್ನು ತಾನು ಬರಿದು ಮಾಡ್ಕೊಂಡು ಬಂದಿದ್ದು. ಆತನು ಸತ್ತು ಎದ್ದ ಮೇಲೆ ದೇವರಾಗಿದ್ದಲ್ಲ, ಮೊದಲಿನಿಂದಲೂ ದೇವರೇ ಆತನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರದ ಯೂಟ್ಯೂಬ್ ಅಲ್ಲಿ ನಾನು ಭಾನುವಾರದ ಮೆಸೇಜ್ ಹಾಕಿದ್ದೀನಿ. ಒಂದ್ ವೇಳೆ ಯಾರಾದ್ರೂ ಅದನ್ನ ಕೇಳಿಸ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಕೇಳಿಸ್ಕೊಳ್ಳಿ. ಮಿಷನ್ 237 ನೇಷನ್ ಅನ್ನುವಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅದಿರುತ್ತೆ. ಅಂದ್ರೆ ಯೇಸು ಕ್ರಿಸ್ತನು ಹೇಗೆ ದೇವರಾಗಿದ್ದಾನೆ ಎಂಬುದಾಗಿ ಹೇಳಿದ್ದೀನಿ. ಸೊ ಇಲ್ಲಿ ನಾವು ನೋಡ್ತಿರೋದು, ಪಾಪ ಕ್ಷಮಿಸೋರು ಯಾರು? ಯೇಸು ಕ್ರಿಸ್ತ ದೇವರು. ಹಾಗಾದ್ರೆ ಯೇಸು ಪಾಪನ ಕ್ಷಮಿಸ್ತಿದಾರೆ ಅಂದ್ರೆ ಯೇಸು ದೇವರಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೆ ಮೂರನೇದಾಗಿ ನಾವು ನೋಡ್ತಾ ಇರೋದು ಯೋಹಾನ 6:47 ನೋಡ್ತಾ ಇದೀವಿ. ನಂಬುವವನು ನಿತ್ಯ ಜೀವನ ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಯಾರನ್ನ ನಂಬುವವನು? ಯೇಸುವನ್ನ ನಂಬುವನು. ಯಾರು ನಿತ್ಯ ಜೀವವನ್ನು ಕೊಡೋದು? ಯೇಸು ಕ್ರಿಸ್ತನ. ತಂದೆಯಾದ ದೇವರಲ್ಲ, ಯೇಸುಗೆ ಆ ಅಧಿಕಾರ ಇದೆ. ಯಾರೆಲ್ಲ ಯೇಸುವನ್ನ ಕ್ರಿಸ್ತನಾಗಿ, ಯೇಸುವನ್ನ ಪ್ರಭುವಾಗಿ, ಒಡೆಯನಾಗಿ, ಯೇಸುವನ್ನವರ ಜೀವಿತದಲ್ಲಿ ರಕ್ಷಕನಾಗಿ ಅಂಗೀಕರಿಸ್ಕೊಳ್ತಾರೋ ಅವರಿಗೆ ಯೇಸು ನಿತ್ಯ ಜೀವವನ್ನ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಇದು ಆತನು ಸಾಧಿಸಿದ. ಯಾಕಂದ್ರೆ ಆತನು ಸತ್ತು ಎದ್ದು ಬಂದನು. ನನ್ನ ಪ್ರಾಣವನ್ನ ಯಾರು ತೆಗಿಯಲ್ಲ, ನನ್ನ ಜೀವವನ್ನ ಯಾರು ತೆಗಿಯಲ್ಲ. ಅದನ್ನ ನಾನಾಗಿ ನಾನು ಕೊಡ್ತೇನೆ, ಮತ್ತೆ ನಾನಾಗಿ ನಾನು ಅದನ್ನ ಹಿಂಪಡ್ಕೊಳ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಸಾಯಕ್ ಮುಂಚೆ ಹೇಳಿದ್ರು. ಅದನ್ನ ಮುಂದೆ ನಾನು ಇನ್ನು ವಿವರಿಸ್ತೇನೆ. ಸೊ ಇಲ್ಲಿ ಹೇಳ್ತಿರುವಂತದ್ದು ಯೇಸು ಸ್ವಾಮಿ ನಿತ್ಯ ಜೀವ ಕೊಡೋರು ಅಂದ್ರೆ ಇನ್ನೇನ್ ಬೇಕು? ದೇವರಲ್ದೆ ಯಾರು ನ್ಯಾಯ ತೀರ್ಪು ಮಾಡ್ತಾರೆ? ದೇವರಲ್ದೆ ಯಾರು ಪಾಪ ಕ್ಷಮಿಸ್ತಾರೆ? ದೇವರಲ್ದೆ ಯಾರು ನಿತ್ಯ ಜೀವ ಕೊಡ್ತಾರೆ? ಯೇಸು ಕ್ರಿಸ್ತನು ಇದನ್ನ ಮಾಡ್ತಿದ್ದಾರೆ ಅಂದ್ರೆ ಆತನು ಸತ್ತು ಎದ್ದು ಬಂದ ಮೇಲೆ ಸಾಧಿಸಿದ ಕಾರ್ಯಗಳು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿನೇ ಆತನು ಎಲ್ಲರಿಗೂ ಪ್ರಭು ಆಗಿದ್ದಾನೆ. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಅಂತಹ ಮಹಾನ್ ಕಾರ್ಯಗಳನ್ನು ಮಾಡಲು ಯೇಸು ಯಾರು ಅಂತ ಅಂದ್ರೆ, ಈಗ ನ್ಯಾಯ ತೀರ್ಪು ಮಾಡಲು, ಪಾಪ ಕ್ಷಮಿಸಲು, ನಿತ್ಯ ಜೀವ ಕೊಡಲು, ಇಂತಹ ಕಾರ್ಯಗಳು, ದೊಡ್ಡ ದೊಡ್ಡ ಕಾರ್ಯಗಳು ದೇವರು ಮಾತ್ರನೇ ಮಾಡ್ಬೇಕಾಗಿರುವಂತ ಕಾರ್ಯಗಳನ್ನ ಯೇಸು ಕ್ರಿಸ್ತನು ಮಾಡ್ತಿದಾರೆ. ಅಂದ್ರೆ ಹಾಗಾದ್ರೆ ಯೇಸು ಯಾರು? ಯೇಸು ಯಾರು ಅಂತ ಸತ್ಯವೇದ ಹೇಳುತ್ತೆ ಅಂತ ಹೇಳ್ಬಿಟ್ಟು ಕೆಲವು ವಚನಗಳನ್ನ ನಾವು ಧ್ಯಾನಿಸುವಾಗ, ಮೊದಲನೇದಾಗಿ ನಾವು ನೋಡ್ತೇವೆ ಯೋಹಾನ್ ಸುವಾರ್ತೆ 5:17-18 ಓದುವಾಗ, ಅದಕ್ಕೆ ಯೇಸು ಏನ್ ಹೇಳ್ತಿದ್ದಾರೆ? ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನು ಕೆಲಸ ಮಾಡುತ್ತೇನೆ ಅಂದನು. ಈ ಮಾತುಗಳನ್ನು ಹೇಳಿದ್ರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಕೊಂಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು ಅಂತ ಹೇಳಿ ಇಲ್ಲಿ ದೇವರಿಗೆ ಸರಿಸಮಾನ ಮಾಡ್ಕೊಳ್ತಿರೋದು. ಇಲ್ಲಿ ಯೇಸು ಯಾರು ಅಂದ್ರೆ ದೇವರು. ನಿನಗೂ ನನಗೆ ಅರ್ಥ ಆಗ್ತಿದೆ ಇಲ್ವೋ? ಯೇಸುವಿನ ಮಾತುಗಳನ್ನ ನೇರವಾಗಿ ಆ ಸಮಯದಲ್ಲಿ ಕೇಳಿದಂತಹ ಈ ಯಹೂದ್ಯರಿಗೆ
ಯೇಸು ಏನ್ ಹೇಳಕ್ ಹೊರಟಿದ್ದಾನೆ ಅಂತ ಅವ್ರಿಗೆ ಅರ್ಥ ಆಯ್ತು. ತಂದೆಗೆ ಸರಿಸಮ ಮಾಡ್ಕೊಳ್ತಿದ್ದಾನೆ. ತಂದೆ ಜೊತೆಗೆ ಇವನು ಈ ಸಬ್ಬತ್ ದಿನವನ್ನ ಅಲಕ್ಷ್ಯ ಮಾಡಿದ್ದೊಂದಾದ್ರೆ, ದೇವರನ್ನ ತಂದೆ ಅಂತ ಹೇಳೋದ್ರ ಮೂಲಕ ದೇವ್ರಿಗೆ ಸರಿಗಟ್ಟಿಕೊಂಡ ಎಂಬುದಾಗಿ ಇದೆ. ದೇವ್ರಿಗೆ ಸರಿಸಮಾನ ಎಂಬುದಾಗಿ ಹೇಳ್ಕೊಳ್ತಿದ್ದಾನೆ. ಇದೊಂದು ದೇವದೂಷಣೆ ಅಂತ ಹೇಳಿ ಅವರು ಯಹೂದ್ಯರು ಕಲ್ಲಿಡ್ಕೊಂಡು ಹೊಡೆಯೋದಕ್ಕೆ. ಸೊ ಇಲ್ಲಿ ಯೇಸು ಯಾರು? ದೇವರಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಮತ್ತೆ ತೀತನಿಗೆ ಬರೆದ ಪತ್ರಿಕೆ 2:13 ನಾವು ನೋಡುವಾಗ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು, ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಅಂತ. ಇಲ್ಲಿ ಏನಂತ ಇದೆ? ಯೇಸು ಯಾರು? ಮಹಾದೇವರು ಎಂಬುದಾಗಿ ತುಂಬಾ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇರುವಂತದ್ದು. ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಈ ಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಯ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಅಂತ. ಯೇಸು ದೇವರಂತ ಎಲ್ಲಾದ್ರೂ ಇದೆಯಾ ವಚನಗಳಲ್ಲಿ ಅಂತ ಕೆಲವರೆಲ್ಲ ಕೇಳ್ತಿರ್ತಾರೆ. ಅಂದ್ರೆ ಮುಸ್ಲಿಮರು ಹೇಳೋದು ಯೇಸುವನ್ನ ನೇರವಾಗಿ, ಯೇಸು ತನ್ನ ಮಾತಲ್ಲಿ ಯಾವತ್ತಾದ್ರೂ ನಾನು ದೇವ್ರಂತ ಹೇಳಿದಾನ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಇಡೀ ಸತ್ಯವೇದ ಯೇಸುವನ್ನ ದೇವರಂತ ಹೇಳ್ತಿರುವಾಗ ಆತನು ಪ್ರತ್ಯೇಕವಾಗಿ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ನೋಡ್ತಿರುವಂತದ್ದು ಪೌಲನು ತುಂಬಾ ಸ್ಪಷ್ಟವಾಗಿ ಆತನು ಮಹಾದೇವರೆಂಬುದಾಗಿ ಹೇಳ್ಕೊಳ್ತಿದ್ದಾನೆ. ಮತ್ತೆ ಯೋಹಾನ 2:24 ನಾವು ನೋಡುವಾಗ, ಆದರೆ ಯೇಸು ಎಲ್ಲರನ್ನೂ ಬಲ್ಲವನಾದದ್ರಿಂದ ಅವರಿಗೆ ವಶವಾಗಲಿಲ್ಲ ಅಂತ ಹೇಳಿ. ಎಲ್ಲ ಬಲ್ಲಾತನು ಯಾರು? ದೇವ್ರು ಮಾತ್ರನೇ ತಾನೆ. ಮನುಷ್ಯರು ಯಾರಾದ್ರೂ ಎಲ್ಲ ಬಲ್ಲವರು ಎಲ್ಲ ತಿಳಿದವರು ಇದಾರ ಅಂದ್ರೆ ಖಂಡಿತ ಯಾರು ಇಲ್ಲ. ಯೇಸು ಓಮ್ನಿ ಸೆನ್ಸ್ ಅಂತ ಹೇಳ್ತಾರೆ, ಸರ್ವಜ್ಞಾನಿ. ಈ ವಚನ ಆತನು ಸರ್ವಜ್ಞಾನಿ ಎಂಬುದನ್ನ ರುಜು ಮಾಡೋದು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಇನ್ನು 1-2 ವಚನಗಳಿದೆ, ಸಮಯ ಆಗ್ತಾ ಇದೆ. ಮುಂದಿನ ವಾರದಲ್ಲಿ ಮಿಕ್ಕ ವಿಷಯಗಳನ್ನ ನೋಡೋಣ. ಇಲ್ಲಿ ಯೇಸು ಯಾರು ಅನ್ನೋದನ್ನ ನಾವು ನೋಡ್ತಾ ಇರೋದು. ಯೇಸು ಆತನು ಮನುಷ್ಯನು ಮಾತ್ರ ಅಲ್ಲ, ಆತನು ದೇವರಾಗಿದ್ದಾನೆ ಎಂಬುದಾಗಿ ತುಂಬಾ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ನಾಮ ಹೆಚ್ಚಿಸ್ತೇವೆ. ನೀವೇ ನಮ್ಮೆಲ್ಲರಿಗೂ ಪ್ರಭು ಆಗಿದ್ದೀರಾ. ಈ ಲೋಕಕ್ಕೆಲ್ಲ ನೀವೇ ಪ್ರಭು ಆಗಿದ್ದೀರಾ. ನಿಮ್ಗೆ ಸ್ತೋತ್ರ ಸ್ವಾಮಿ. ಅನೇಕ ವಿಷಯಗಳನ್ನ ನಾವು ಕೇಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಇನ್ನು ಕೆಲವು ವಿಷಯಗಳು ಮುಂದಿನ ವಾರದಲ್ಲಿ ನಾವು ಕಲೀಲಿಕ್ಕೆ ಸಹಾಯ ಮಾಡಿ. ಎಲ್ಲರೂ ಏಕ ಮನಸ್ಸಾಗಿ ಕೂಡಿ ಬರೋದಕ್ಕೆ ಸಹಾಯ ಮಾಡಿ. ನಿಮ್ಮ ಆತ್ಮನಿಂದ ನಮ್ಮನ್ನು ತುಂಬಿಸಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇನೆ ತಂದೆ. ಆಮೇನ್.